ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಳಗ್ಗೆನೆ ರನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀರಿ. ಈ ಜಾಗ ಬಂದು ದೊಡ್ಡಬಳ್ಳಾಪುರದಲ್ಲಿದೆ. ಸೊ ನಾವು ಮೋಸ್ಟ್ಲಿ ಟ್ರಾವೆಲ್ ಮಾಡುವಾಗ ಅಪ್ಪುನ ನಾವು ಇಲ್ಲೇ ಸ್ಟೇಗೆ ಬಿಡೋದು. ಸೊ ದ ಒನ್ ಇನ್ ದ ಬ್ಲೂ ಟಿ ಶರ್ಟ್ ಅವರೇ ಇದು ಜಾಗದ ಓನರ್. ಸೊ ಅಪ್ಪುಗೆ ಏನೇನು ತಿನ್ನಬೇಕು, ಏನೇನು ಕೊಡಬಾರ್ದು ಅನ್ನೋದು ಎಲ್ಲನೂ ಗೊತ್ತಿದೆ. ಆ್ಯಂಡ್ ಸ್ಪೈಕ್ ಲವ್ ಸ್ಟೇಯಿಂಗ್ ಇನ್ ದಟ್ ಪ್ಲೇಸ್. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅದು ಇದು ಏನೂ ಇಲ್ಲ. ಇಫ್ ಯು ಹ್ಯಾವ್ ಅ ಪೆಟ್ ಆ್ಯಂಡ್ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತೀರಿ ಅಂದರೆ ಡೆಫಿನೆಟ್ಲಿ ಡೂ ಚೆಕ್ ಔಟ್ ದಿಸ್ ಪ್ಲೇಸ್ ಬಿಕಾಸ್ ಇಟ್ ಇಸ್ ಸೋ ವರ್ದಿ. ಆ್ಯಂಡ್ ಏನು ಹೇಳೋದು, ಯು ಕ್ಯಾನ್ ಟ್ರಾವೆಲ್ ವಿತ್ ರಿಯಲಿ ಪೀಸ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಸೊ ಬೇಗ ಬನ್ನಿ, ನಾವೆಲ್ಲಿ ಹೋಗ್ತಾ ಇದ್ದೀರಿ ಅಂತ ನೋಡೋಣ. ಸೊ ಇವತ್ತು ನಾವು ಹೋಗ್ತಾ ಇರೋದು ಈಶಾ ಕೊಯಂಬತ್ತೂರ್. ಸೊ ನಾವು ಬೈ ರೋಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಆ್ಯಂಡ್ ಇಟ್ ವಾಸ್ ಅ ರೋಡ್ ಟ್ರಿಪ್ ಆಫ್ಟರ್ ಅ ರಿಯಲಿ ಲಾಂಗ್ ಟೈಮ್. ಆ್ಯಂಡ್ ನಾವು ಟ್ರಾವೆಲ್ ಮಾಡ್ತಿರೋದು ಹಾಲಿಡೇ ಟೈಮಲ್ಲಿ. ಇಟ್ಸ್ ವೆರಿ 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 ಓಲ್ಡ್ ವ್ಲಾಗ್. ಸಿನ್ಸ್ ಅಲ್ಲಿ ವಿಡಿಯೋಗ್ರಫಿ ಎಲ್ಲ ಅಲೌ ಇಲ್ದಿದ್ದ ಕಾರಣ ನಾನು ಇದನ್ನು ವ್ಲಾಗ್ ಆಗಿ ಹಾಕಬೇಕು ಅಂತ ಯಾವುದೇ ರೀತಿ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ದ ಎಕ್ಸ್ಪೀರಿಯನ್ಸ್ ವಾಸ್ ಸೊ ಬ್ಯೂಟಿಫುಲ್ ದ್ಯಾಟ್ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬ್ಯಾಂಗ್ಳೂರ್ ಟು ಕೊಯಂಬತ್ತೂರ್ ಈಶಾಗೆ ಹೋಗೋಕ್ಕೆ ಇಟ್ ಇಸ್ 345 ಕಿಲೋಮೀಟರ್ಸ್. ಆ್ಯಂಡ್ ಬೈ ರೋಡ್ ಸುಮಾರು ಅಂದಾಜು ಒಂದು 7-8 ಅವರ್ ಜರ್ನಿ ಇರುತ್ತೆ. ಆ್ಯಂಡ್ ನಮಗೆ ಇನ್ನೂ ಜಾಸ್ತಿ ಆಯಿತು. ವಿ ಲೆಫ್ಟ್ ಅರೌಂಡ್ 7 o'clock. ಅಪ್ಪನ ಹೋಗಿ ಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಸೊ ಇಟ್ ವಾಸ್ ಕ್ವೈಟ್ ಲಾಂಗ್ ಜರ್ನಿ ಅಂತ ಹೇಳ್ಬೋದು. ಮನೆ ಬಿಡುವಾಗ 7 ಗಂಟೆ ಆಗಿತ್ತು. ಬಟ್ ವೈಲ್ ವಿ ರೀಚ್ಡ್ ಈಶಾ ಇಟ್ ವಾಸ್ ಆಲ್ಮೋಸ್ಟ್ 5 o'clock. ಸೊ ಹಾಗಾಗಿ ಇಟ್ ವಾಸ್ ಕ್ವೈಟ್ ಅ ಲಾಂಗ್ ಜರ್ನಿ ಬಿಕಾಸ್ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಲಂಚ್ ಅಂತ ಸ್ಟಾಪ್ ಕೊಡಲೇಬೇಕಾಗಿತ್ತು. ಹಾಗೂ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಕ್ರಾಸ್ ಅ ಫಾರೆಸ್ಟ್ ರೇಂಜ್. ಸೊ ಅಲ್ಲಿ ನಾವು ಬೆಟ್ಟ ಹತ್ತುತ್ತಾ ಇಟ್ ವಾಸ್ ಸೋ ಫಾಗಿ ಆ್ಯಂಡ್ ಇಟ್ ವಾಸ್ ಸೋ ಮ್ಯಾಜಿಕಲ್ ಅಂತ ಹೇಳ್ಬೋದು. ವಿ ರಿಯಲಿ ಲವ್ಡ್ ಅ ಜರ್ನಿ. So beta ilita it will be more curvy like airplane bends, and my husband was having so much fun because he loves driving in hill station. So I gave prati sati Kodaikanal, Ooty ತರ ಜಾಗ ವಯನಾಡ್ ಈ ಕಡೆ ಎಲ್ಲ ಹೋದ್ರೆ he'll be so excited because it's all so curvy ಇರುತ್ತೆ. So anybody who loves driving can ಅಂಡರ್ಸ್ಟ್ಯಾಂಡ್ ಹೌ ಫನ್ ಇಟ್ ಇಸ್. ಹಾಗೂ ನಾನು ಒಂದು ಟಿಪಿಕಲ್ ವೈಫ್ ಥರ ಹಾಡು ಹೇಳ್ಕೊಂಡು ಅವ್ರನ್ನ ಎಂಟರ್ಟೈನ್ ಮಾಡಿಕೊಂಡು ಇನ್ಸ್ಟ್ರಕ್ಟ್ ಮಾಡಿಕೊಂಡು ಅಲ್ಲಿ ಆ ಥರ ಇದೆ, ಈ ಕಾರ್ನರ್ ಇದೆ, ಬಸ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ, and I kept panicking every time. As any wife can relate to me, please do comment below. ನಾನು ಪ್ರತಿ ಸತಿ ಡ್ರೈವ್ ಮಾಡುವಾಗ I keep instructing my husband. I know it is so annoying. I know I'm annoying, but I can't stop doing it. So if you also do it, please give it a like and also comment down how you annoy your husband while he is driving. ಅಷ್ಟು ಇರಿಟೇಟ್ ಮಾಡಿದ್ರು ಕೂಡ ಮೈ ಹಸ್ಬೆಂಡ್ ನೆವರ್ ಗೆಟ್ಸ್ ಇರಿಟೇಟೆಡ್ ವಿತ್ ಮೀ. he'll be really sweet and he'll be like, I'll take care of the driving. ನೀನು ತುಂಬ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಬಾ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಸುಮಾರು ಸತಿ ಕಾಲ್ ಮಾಡಿಬಿಟ್ಟು ಬಾಬ್ನ ಮಲಗಿಬಿಡ ಅಂತ ಹೇಳ್ತಾ ಇರ್ತಾರೆ. ನಿದ್ದೆ ಮಾಡಿಬಿಟ್ಟ ಅಂತ ಕಾನ್ಸ್ಟೆಂಟಾಗಿ ಚೆಕ್ ಮಾಡ್ತಾ ಇರ್ತಾರೆ. ಇದನ್ನು ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಖಂಡಿತವಾಗ್ಲೂ ಅಮ್ಮಂಗೆ ಕೋಪ ಬರುತ್ತೆ. ಬಟ್ ಸ್ಟಿಲ್ ನಾನು ಹೇಳ್ತೀನಿ. ಸೊ ಈಶಾಗೆ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ದ ಫಸ್ಟ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ರೂಮ್ಸ್ನ ಬುಕ್ ಮಾಡಬೇಕು. cottage.isha.in ಅನ್ನೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಪ್ರಿಫರ್ಡ್ ಡೇಟ್ಸ್ ಹಾಕಿಬಿಟ್ಟು ಆ್ಯಂಡ್ ಚೆಕ್ಕಿಂಗ್ ಟೈಮ್ ಎಲ್ಲ ನೀವು ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಪ್ಲೀಸ್ ಬುಕ್ ಯೋರ್ ಕಾಟೇಜಸ್ ಆರ್ ರೂಮ್ಸ್. ಆದಷ್ಟು ಆಶ್ರಮದ ಒಳಗಡೆ ಇರೋ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ ಟು ಗೆಟ್ ದ ಬೆಟರ್ ಎಕ್ಸ್ಪೀರಿಯನ್ಸ್. ಸೊ ನಮಗೆ ಮೊದಲನೇ ದಿವಸ ಬಂದು ಶಿವಪಾದಂ 4 ಅದು ಬಂದುಬಿಟ್ಟು ಅದು ಕಾರ್ನರ್ ಆಫ್ ಈಶಾದಲ್ಲಿರೋ ಒಂದು ಪ್ರಾಪರ್ಟಿ. ಪ್ರೈಸ್ ವೈಸ್ ನೋಡೋಕ್ಕೆ ಹೋದರೆ ಇಟ್ ಕಾಸ್ಟೆಡ್ ಅಸ್ ₹999 ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸ್. ಬಟ್ ಅದ್ರದ್ದು ಡಿಸ್ಅಡ್ವಾಂಟೇಜ್ ಬಂದು ಇಟ್ ಈಸ್ ಸೋ ಫಾರ್ ಫ್ರಮ್ ದ ಆಶ್ರಮ. ಕಾಟೇಜಸ್ಗೆ ಹೋಗೋಕ್ಕೆ ಯು ಗೆಟ್ ಸೋ ಮೆನಿ ಬಸ್ಸಸ್ ಆ್ಯಂಡ್ ಸ್ಟಫ್ಸ್ ಲೈಕ್ ದಟ್. ಬಟ್ ಸ್ಟಿಲ್ ಮೇನ್ಲಿ ನೀವು ಈಶಾಗೆ ಹೋಗೋದೇನಿಗೆ ಟು ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಬೇಕಂದರೆ ಶಿವಪಾದಂ 4 ವಾಸ್ ನಾಟ್ ಅ ಗ್ರೇಟ್ ಚಾಯ್ಸ್. ಬಟ್ ನಮಗೆ ಹಾಲಿಡೇ ಟೈಮಲ್ಲಿ ಯಾವುದೇ ರೀತಿ ರೂಮ್ಸ್ ಅವೈಲಬಿಲಿಟಿ ಇಲ್ಲದ ಕಾರಣ ಡೇ 1 ನಾವಲ್ಲಿ ಸ್ಟೇ ಆಗಬೇಕಾಗಿತ್ತು.
ಸೊ ಆಸ್ ಯು ಎಂಟರ್ ಈಶಾ, ನೀವು ಹೇಳಿ ನೀವು ಆಶ್ರಮದಲ್ಲಿ ಸ್ಟೇ ಇದೆ, ನಿಮ್ಮದು ರೂಮ್ಸ್ ಬುಕ್ಕಿಂಗ್ ಆಗಿದೆ ಅಂತ. ಸೊ ದೇ ವಿಲ್ ಡೈರೆಕ್ಟ್ ಯು ನೀವು ಯಾವ ಗೇಟ್ ಒಳಗೆ ಹೋಗಬೇಕು ಅಂತ. ಒಳಗೆ ಹೋಗಿದ ತಕ್ಷಣ ದೇ ವಿಲ್ ಚೆಕ್ ಯುವರ್ ಬ್ಯಾಗೇಜಸ್. ಆ ಬ್ಯಾಗೇಜಸ್ನ ಚೆಕ್ ಮಾಡಿ, ಸಿನ್ಸ್ ವಿ ಪ್ರೀ ಬುಕ್ಡ್ ಆ ರೂಮ್ಸ್, ನಮಗೆ ಪ್ರೊಸೀಜರ್ ತುಂಬ ಈಸಿ ಆಯಿತು. ವಿದಿನ್ ನೋ ಟೈಮ್ ನಮಗೆ ಬ್ಯಾಂಡ್ಸ್ ಕೊಟ್ಬಿಟ್ರು. ರಿಸ್ಟ್ ಬ್ಯಾಂಡ್ಸ್ ಹಾಕೊಂಡೇ ಇರಬೇಕು ಈಶಾದಲ್ಲಿ ಇರಬೇಕಾದ್ರೆ. ಯಾರ್ಯಾರ ಹತ್ರ ಆ ರಿಸ್ಟ್ ಬ್ಯಾಂಡ್ ಇರುತ್ತೆ, ಇಟ್ ಇಸ್ ಅವ್ರಿಗೆ ಮಾತ್ರ ಆಶ್ರಮದ ಒಳಗಡೆ ಎಂಟ್ರಿ ಇರುತ್ತೆ. ನಾವು ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಬೇಕಂದ್ರೆ ನಾವು ವೆಹಿಕಲ್ ಪಾಸ್ ತಗೋಬೇಕಾಗತ್ತೆ. ಸೊ ನಮ್ಮ ಕಾಟೇಜ್ ಹತ್ರನೇ ನಮಗೆ ಪಾರ್ಕಿಂಗ್ ಕೂಡ ಸಿಗತ್ತೆ. ನನಗಂತೂ ನೋಡಿದ ತಕ್ಷಣ ಒಳ್ಳೆ ಹಾಸ್ಟೆಲ್ ಥರ ಅನಿಸ್ತು. ಮಾರ್ನಿಂಗ್ ನಾವು ಕೆಲವೊಂದಷ್ಟು ಪಿಕಾಕ್ಸ್ನೆಲ್ಲ ನೋಡಿದ್ರಿ ಸುತ್ತಮುತ್ತಲು. ಹೋಗಿದ ತಕ್ಷಣ ಕಾಟೇಜ್ ಗೈಡ್ಲೈನ್ಸ್ ಅಂತ ಸ್ವಲ್ಪ ಇತ್ತು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೊಬೈಲ್ನ ಅಲ್ಲಿ ಇಲ್ಲಿ ಆಚೆ ರೆಕಾರ್ಡ್ ಮಾಡ್ತಾ ಇರಬಾರ್ದು. ಆ್ಯಂಡ್ ನಾವು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಓಡಾಡಿಕೊಂಡು ಫೋನಲ್ಲಿ ಮಾತಾಡೋಂಗಿಲ್ಲ. ಇನ್ ಕೇಸ್ ನಾವು ಕಾಲ್ ಅಟೆಂಡ್ ಮಾಡಬೇಕಂದ್ರೆ ನಿಂತಿರೋ ಜಾಗದಲ್ಲೇ ನಿಂತು ಫೋನ್ ಅಟೆಂಡ್ ಮಾಡಿ ಮಾತಾಡಿ ಮುಗಿಸಿ ಅದಾದಮೇಲೆ ನಾವು ಓಡಾಡಬೇಕು. ಸೊ ಸ್ವಲ್ಪ ಕಂಡೀಷನ್ ಆಗಿತ್ತು. ಸೊ ದಟ್ಸ್ ವೈ ಐ ಫೆಲ್ಟ್ ಇಟ್ ವಾಸ್ ಮೋರ್ ಲೈಕ್ ಎ ಹಾಸ್ಟೆಲ್. ಆ್ಯಂಡ್ ನಾವು ಹೋಗಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ನನಗೆ ಯಾವ ರೀತಿ ಆ ಮಸ್ಕಿಟೋ ನೆಟ್ನ ಓಪನ್ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಗಾಳಿ ಬೆಳಕು ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಹಿಯರ್ ಇಸ್ ಅ ಕ್ವಿಕ್ ಟೂರ್ ಆಫ್ ಅವರ್ ರೂಮ್. ಸೊ ಪುಟ್ಟದಾಗಿ, ಚಿಕ್ಕದಾಗಿ, ಕ್ಲೀನಾಗಿ ಚೆನ್ನಾಗಿರೋ ಒಂದು ರೂಮ್. ನನಗಂತೂ ಆ ವ್ಯೂ ಇಂದ ಆಚೆ ಬರೋಕ್ಕಾಗೇ ಇಲ್ಲ. ಬೆಳಿಗ್ಗೆ ಹೊತ್ತು ನಾವು ಸಿಕ್ಕಾಪಟ್ಟೆ ಪಿಕಾಕ್ಸ್ನ ನೋಡಿದ್ರಿ. ಹಾಗೆ ಆ ಸುತ್ತಮುತ್ತ ಆ ವಾತಾವರಣ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಫಸ್ಟ್ಲಿ ನಾವು ಹೋಗಿದ್ದು ಧ್ಯಾನಲಿಂಗಕ್ಕೆ. ನಾವು ಹೋಗಿದ್ದ ದಿವಸ ಇಟ್ ವಾಸ್ ಅ ನ್ಯೂ ಮೂನ್ ಡೇ. ಸೊ ವಿ ಗಾಟ್ ರಿಯಲಿ ಲಕ್ಕಿ. ನೀರಿನಿಂದ ಅಭಿಷೇಕ ಮಾಡೋ ಅದೃಷ್ಟ ಸಿಕ್ತು. ಇನ್ ಕೇಸ್ ನೀವು ಫುಲ್ ಮೂನ್ ಡೇ ದಿವಸ ಟ್ರಾವೆಲ್ ಮಾಡ್ತಾ ಇದ್ರೆ ಹಾಲಿನಿಂದ ಅಭಿಷೇಕ ಕೂಡ ಮಾಡ್ಬೋದು. ಅದ್ರ ನೆಕ್ಸ್ಟ್ ನಾವು ಹೋಗಿದ್ದು ಲಿಂಗ ಭೈರವಿಗೆ. ಸೊ ಹೆಸರು ಹೇಳ್ತಿರ್ಬೇಕಾದ್ರೆ ಅಷ್ಟು ರೋಮಾಂಚನ ಆಗ್ತಾ ಇದೆ ನನಗೆ. ಅಲ್ಲಿ ಒಂದು ಅದ್ಭುತವಾದ ದರ್ಶನ ಆಯಿತು. ಹಾಗೂ ನಿಮಗೆ ಅಲ್ಲಿ ಸೂರ್ಯಕುಂಡ ಹಾಗೂ ಚಂದ್ರಕುಂಡ ಅಂತಿದೆ. ಬೇಕಿದ್ರೆ ನೀವು ಅಲ್ಲಿ ಹೋಗಿ ನೀರಿನಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಪರ್ ಪರ್ಸನ್ 20 ರೂಪೀಸ್ ತರ ಚಾರ್ಜ್ ಮಾಡ್ತಾರೆ. ಇದ್ರ ನೆಕ್ಸ್ಟ್ ನಾವು ಹೋಗಿದ್ದು ಭಿಕ್ಷಾ ಹಾಲ್ಗೆ. ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗಿರೋದ್ರಿಂದ ತಟ್ಟೆ ಇಟ್ಕೊಂಡು ಕ್ಯೂ ಅಲ್ಲಿ ವೇಟ್ ಮಾಡಿ ಊಟನ ಬಡಿಸ್ಕೊಂಡು ತಿನ್ಬೇಕಾಗಿತ್ತು. 2ನೇ ದಿನ ಮಾತ್ರ ನಾವು ಆನ್ ಟೈಮ್ ಹೋಗಿ ದೇವಸ್ಥಾನದಲ್ಲೆಲ್ಲ ಯಾವ ರೀತಿ ನಮ್ಗೆ ನೆಲದ ಮೇಲೆ ಕೂರಿಸಿ ತಟ್ಟೆಗೆ ಬಡಿಸಿ ಹಣ್ಣೆಲ್ಲ ಕೊಟ್ಟು ಶ್ಲೋಕ ಎಲ್ಲ ಹೇಳಿ ಆರಾಮಾಗಿ ಊಟ ಮಾಡಿದ್ರಿ. ಊಟದ ಟೇಸ್ಟ್ ಮಾತ್ರ ಸುಮ್ಮನೆ ಹೇಳ್ಬಾರ್ದು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಆಶ್ರಮದಲ್ಲಿ ಸ್ಟೇ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಭಿಕ್ಷಾ ಹಾಲ್ ಅಲ್ಲಿ ಊಟನ ತಿನ್ನಿ ಅಂತ ಹೇಳ್ತೀನಿ ನಾನು. ಅಂಡ್ ಹಿಯರ್ ವಿ ಕಮ್ ಟು ಎಂಡ್ ಆಫ್ ಡೇ 1. ಸೊ ಡೇ 1 ಮುಗಿತಿದ್ದಂಗೆ ನಾವು ವಿ ಡಿಸೈಡೆಡ್ ಟು ಗೋ ಔಟ್ ಅಂಡ್ ಮುರುಗನ್ ನೋಡ್ಕೊಂಡ್ರಿ. ಸೊ ಈಶಾ ಕೊಯಂಬತ್ತೂರಿಂದ ಮರುದುಮಲೈ ತುಂಬಾನೇ ಹತ್ರ. ಆ್ಯಂಡ್ ಅಗೇನ್ ವಿ ವರ್ ಟ್ರಾವೆಲಿಂಗ್ ಆನ್ ಅ ಹಾಲಿಡೇ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ರಶ್ ಇತ್ತು. ಸಾಧಾರಣವಾಗಿ ಬೆಟ್ಟದ ಮೇಲೆ ಕಾರ್ ಅಲೌಡ್ ಇರುತ್ತೆ, ಸೊ 2 ವೀಲರ್ಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಅದ್ ಬಿಟ್ಟು ನಾವು 4 ವೀಲರ್ಸ್ ಇದ್ರೆ ಅಲ್ಲೇ ಹತ್ರದಲ್ಲಿ ಕೆಳಗಡೆ ಒಂದು ಪಾರ್ಕಿಂಗ್ ಇತ್ತು. ಇಟ್ ವಾಸ್ ಅ ಪೇಡ್ ಪಾರ್ಕಿಂಗ್. ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಗವರ್ಮೆಂಟ್ ಬಸ್ ಇತ್ತು. ಬಸ್ಗೋಸ್ಕರ ಒಂದು ಲಾಂಗ್ ಕ್ಯೂ ಇತ್ತು. ಬೈ ಗಾಡ್ಸ್ ಗ್ರೇಸ್ ಸಮ್ಹೌ ವಿ ಕುಡ್ ಬೈಪಾಸ್ ದ ಕ್ಯೂ. ಬಸ್ ಸಿಗಕ್ಕೆ ನಮಗೆ ಆಲ್ಮೋಸ್ಟ್ ಮೋರ್ ದೆನ್ 45 ಮಿನಿಟ್ಸ್ ಆಯಿತು. ಆಮೇಲೆ ಮೇಲೆ ಹೋಗಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ದರ್ಶನ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇತ್ತು. ಬಟ್ ಅಗೇನ್ ವಿ ಗಾಟ್ ರಿಯಲಿ ಲಕ್ಕಿ ಆ್ಯಂಡ್ ಸ್ವಲ್ಪ ಸ್ಪೆಷಲ್ ಟಿಕೆಟ್ಸ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ವೆಟ್ರಿವೇಲು ಮುರುಗನಕ್ಕೆ ಹರೋಹರ, ಹರೋಹರ, ಹರೋಹರ. ಸೊ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಥ್ರೂ ಗೂಗಲ್ ಮ್ಯಾಪ್ ವಿ ಗಾಟ್ ಇಂಟ್ರೊಡ್ಯೂಸ್ ಟು ದಿಸ್ ನ್ಯೂ ರೂಟ್. ಸೊ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಫಾರ್ ಆದಿಯೋಗಿ ಸ್ಟ್ಯಾಚ್ಯೂ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ 2 ಆಫ್ ಅವರ್ ರೂಮ್ ಟೂರ್. ಇದು ಬಂದ್ಬಿಟ್ಟು ನಲಂದ ಅಂತ ಹೆಸರು. ಸೊ ಇಯರ್ ದ ರೂಮ್ಸ್ ಆರ್ ಸೂಪರ್ ಸುಪ್ರೀಮ್ ಅಂತ ಹೇಳ್ಬೋದು. ಆ್ಯಂಡ್ ದೇ ಆರ್ ಸೋ ಕಂಫರ್ಟಬಲ್. ಹಾಗೂ ದಿಸ್ ಇಸ್ ಅ ಕ್ವಿಕ್ ರೂಮ್ ಟೂರ್. ಈ ರೂಮಲ್ಲಿ ಬಂದು ನಮಗೆ ಇಟ್ಸ್ ಅಗೇನ್ ಅ ಟ್ವಿನ್ ಬೆಡ್ ರೂಮ್. ಸೊ ದೇರ್ ಇಸ್ ಆಲ್ಸೋ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಸಿಟ್ ಆ್ಯಂಡ್ ಮೆಡಿಟೇಟ್ ಇಲ್ಲಿ.
There's a wardrobe and ಅದರಲ್ಲಿ ಲಾಕರ್ ಕೂಡ ಇದೆ. We can keep some of our personal things. ಏನಾದರೂ ನಮಗೆ ತೊಗೊಂಡೋಗೋಕೆ ಇಷ್ಟ ಇಲ್ಲ ಅಂದರೆ we can keep them and lock it. And also we have a little bit of slippers and stuffs like that to walk inside our room. And this is a little tea station where we can make a herbal tea. ಹಾಗೂ ಈಶಾದಲ್ಲಿ ಪ್ರತಿಯೊಂದು ರೂಮಲ್ಲೂ ನಮಗೆ ಕಾಪರ್ ಮಗ್ ಆ್ಯಂಡ್ ಗ್ಲಾಸಸ್ ಇಟ್ಟಿರ್ತಾರೆ. ಆ್ಯಂಡ್ ಆಚೆ ಕಡೆ ನಮಗೆ ಫಿಲ್ಟರ್ ವಾಟರ್ ಅವೈಲಬಿಲಿಟಿ ಇರುತ್ತೆ. ಸೊ ಹೋಗಿ ನೀರು ತಗೊಂಡು ಬಂದು ಕುಡಿಬೋದು. ಒನ್ ಮೋರ್ ಥಿಂಗ್ ಅಬೌಟ್ ದೇರ್ ರೂಮ್ಸ್ ಇಸ್ ದ್ಯಾಟ್ ಪ್ರತಿಯೊಂದು ರೂಮಲ್ಲಿ ಕೂಡ ಮಸ್ಕಿಟೋ ನೆಟ್ ಇನ್ಸ್ಟಾಲೇಷನ್ ಆಗಿತ್ತು. ಆ್ಯಂಡ್ ಎಲ್ಲನೂ ಓಪನ್ ಮಾಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಆಲ್ವೇಸ್ ಮೈ ಹಸ್ಬೆಂಡ್ ವುಡ್ ಹೆಲ್ಪ್ ಮೀ ವಿತ್ ದ್ಯಾಟ್. ಆ್ಯಂಡ್ ಇಲ್ಲಿಂದ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರೋ ವ್ಯೂ ಇತ್ತು. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಪೀಕಾಕ್ಸ್ ಎಲ್ಲನೂ ನಮಗೆ ಕಾಣಿಸ್ತಿತ್ತು. ಸೊ ಈ ಜಾಗದಿಂದ ನಾವು ಎಲ್ಲೇ ಹೋಗಬೇಕಂದ್ರೂ ಇಟ್ ಇಸ್ ವಾಕಬಲ್. ವಿ ಡೋಂಟ್ ನೀಡ್ ಎನಿ ಬಗೀಸ್, ಏನೂ ಬೇಕಾಗಿಲ್ಲ, ಆರಾಮಾಗಿ ನಡ್ಕೊಂಡು ಓಡಾಡ್ಬೋದಿತ್ತು. ಆ್ಯಂಡ್ ಆಲ್ಸೋ ಅಲ್ಲಿ ಮಳೆ ಬರೋ ಕಾರಣ ವಿ ವುಡ್ ಗೆಟ್ ಅಂಬ್ರೆಲಾಸ್. ಸೊ ಕುಡಿ ಇಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಬರ್ಬೋದಿತ್ತು. ಆಲ್ಸೋ ಈ ರೂಮಲ್ಲಿ ವಿ ಗಾಟ್ ಲಿಟಲ್ ಅಡಿಷನಲ್ ಬೆನಿಫಿಟ್ಸ್ ಲೈಕ್ few toiletries and some bathing essentials and towels. ಮೊದಲನೇ ದಿವಸ ಕೂಡ ಈ ರೂಮೇ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಟು ಎಕ್ಸ್ಪೀರಿಯನ್ಸ್ ಎವ್ರಿ ಇಂಚ್ ಆಫ್ ಈಶಾ. ಆ್ಯಂಡ್ ದ ಟೋಟಲ್ ಕಾಸ್ಟ್ ಆಫ್ ದೀಸ್ ರೂಮ್ಸ್ ಕಮ್ ಅರೌಂಡ್ 3,360 ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸ್. ಹಾಗೂ ಆಲ್ ದ ರೂಮ್ಸ್ ಆರ್ ಏರ್ ಕಂಡೀಷನ್ಡ್. ಈ ರೂಮ್ ಬಂದು ನಮಗೆ ಬಹಳನೇ ಇಷ್ಟ ಆಯಿತು. ಇಟ್ ವಾಸ್ ಸೋ ಕ್ವೈಟ್, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯು ಕುಡ್ ಸಿ ಬೈ ದ ಸ್ಮೈಲ್ ಆನ್ ಮೈ ಹಸ್ಬೆಂಡ್ಸ್ ಫೇಸ್. ಆ್ಯಂಡ್ ಸುಮ್ಮನೆ ಕೂತ್ಕೊಂಡು ಅಲ್ಲಿದ್ದ ಸುತ್ತಮುತ್ತ ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಅದೆಲ್ಲ ಹೇಗಿದೆ ಅಂತ ವಿ ವರ್ ಜಸ್ಟ್ ಲುಕಿಂಗ್ ಅರೌಂಡ್, ಜಸ್ಟ್ ಬೀಯಿಂಗ್ ಕ್ಯೂರಿಯಸ್ ಕಿಡ್ಸ್ ಫಾರ್ ಅ ವೈಲ್. ಸೊ ಫೈನಲಿ ಡೇ 3 ಕೊನೆ ದಿವಸ ಚೆಕ್ಔಟ್ ಎಲ್ಲ ಮಾಡಿ ಲಗೇಜ್ ಎಲ್ಲ ಆಚೆ ತಗೊಂಡು ಬಂದು ಸುತ್ತಲೂ ಆ ಪ್ರಾಪರ್ಟಿನೆಲ್ಲ ನೋಡಿ ಕೈಂಡ್ ಆಫ್ ಕಣ್ ತುಂಬ್ಕೋತಾ ಇದ್ರಿ. ಸೊ ನಾನು ಈಶಾಗೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡು ಐ ಕೆಪ್ ಟೆಲಿಂಗ್ ಮೈ ಹಸ್ಬೆಂಡ್ ಐ ವಾಸ್ ಫೀಲಿಂಗ್ ರಿಯಲಿ ಸ್ಟ್ರೆಸ್ಫುಲ್ ಅದು ಇದು ಅಂತ. ಫಾರ್ ಗೆಟಿಂಗ್ ದಟ್ ಪೀಸ್ ಆಫ್ ಮೈಂಡ್ ಅಲ್ಲಿ ಹೋಗಿದ್ದು. ಬಟ್ ಟ್ರೂಲಿ ಒಂದು ಪೀಸ್ ಆಫ್ ಮೈಂಡ್ಗೆ ಅಂತ ಅಲ್ಲಿ ಹೋಗೋದಿದ್ರೆ ಐ ವುಡ್ ಸೇ ಪ್ಲೀಸ್ ಡೋಂಟ್ ಗೋ. ನಿಮಗೆ ಯಾವುದೇ ರೀತಿ ಕಲಿಬೇಕು, ಮೆಡಿಟೇಷನ್ ಕ್ಲಾಸಸ್ಗೆ ಹೋಗಬೇಕು ಅಂದರೆ ಮಾತ್ರ ಗೋ ಟು ಈಶಾ. ಆವಾಗಲೇ ನಿಮಗೆ ಅದ್ರದ್ದು 100% ಬೆನಿಫಿಟ್ ಸಿಗೋದು. ಆರ್ ಎಲ್ಸ್ ಯು ಜಸ್ಟ್ ಗೋ ದೇರ್ ಟು ಚಿಲ್. ಅಲ್ಲಿನ ಎನ್ವೈರ್ಮೆಂಟ್, ಅಲ್ಲಿನ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗ್ತೀರಾ ಅಂದರೆ ನೀವು ಖಂಡಿತವಾಗ್ಲೂ ಹೋಗ್ಬೋದು. ಒಂದು ದಿವಸ ಸಾಕು. ಆ್ಯಂಡ್ ಒಂದಿನ ಸ್ಟೇ ಮಾಡೋದಿದ್ರೆ ಮಾಡ್ಬೋದು. ಬಟ್ ನೀವು ತುಂಬ ಸ್ಟ್ರೆಸ್ ಆಗಿದ್ದೀರಾ, ಒಂದು ಪೀಸ್ಫುಲ್ ಆಗಿರಬೇಕು ಅಂತ ಹೋದರೆ ಐ ಡೋಂಟ್ ಥಿಂಕ್ ಸೊ. ನನಗೆ ಪರ್ಸ್ನಲಿ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ದೊಡ್ಡವ್ರು ಹೇಳೋ ಥರ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಸೊ ನಾವಿರೋ ಕಡೆನೇ ನೆಮ್ಮದಿ ನೋಡ್ಕೋಬೇಕು, ಶಾಂತಿ ನೋಡ್ಕೋಬೇಕು ಅಂತ ಹೇಳ್ತಾ ಇದಾಗಿತ್ತು ನಮ್ಮ ಈಶಾ ಎಕ್ಸ್ಪೀರಿಯನ್ಸ್. ಇಸ್ ಇಟ್ ರಿಯಲಿ ವರ್ತಿ ಅನ್ನೋದು ನೀವು ಯಾವ ಉದ್ದೇಶದ ಮೇಲೆ ಅಲ್ಲಿ ಹೋಗ್ತಿದ್ದೀರಾ ಅನ್ನೋದು ಹೊರತುಪಡಿಸಿ ಇರುತ್ತೆ. ಸೊ ನನ್ನ ಪ್ರಕಾರ ನನಗೆ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ ವಾಸ್ ರಿಯಲಿ ಗ್ರೇಟ್. ಬಟ್ ನನ್ನ ಉದ್ದೇಶ ಅಲ್ಲಿ ಪೂರ್ತಿ ಆಯಿತು ಅನ್ನೋದಿದ್ರೆ 50-50 ಅಂತ ಹೇಳ್ಬೋದು. ಬಿಕಾಸ್ ಲಾಟ್ ಆಫ್ ಇನ್ಕನ್ವೀನಿಯನ್ಸ್ ಇರುತ್ತೆ, ನಮಗಷ್ಟಾಗಿ ಅದು ಅಭ್ಯಾಸ ಇರಲ್ಲ. ಬಟ್ ಅಲ್ಲಿ ನಾನು ಏನೋ ಕಲಿಬೇಕು ಅಂತ ಹೋಗಿರುವಾಗ ನನ್ನ ಉದ್ದೇಶ ಹಾಗೂ ನನ್ನ ಏನು ಹೇಳೋದು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನನಗೆ ಅದರದ್ದು ಫುಲ್ಲೆಸ್ಟ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಗೇನು ಅನಿಸ್ತು ಈಶಾ ಬಗ್ಗೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಈಶಾಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಕೂಡ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.
ಇನ್ನೂ ಹಲವಾರು ನನ್ನ ಟ್ರಾವೆಲ್ ವ್ಲಾಗ್ಸ್ನ ಪೋಸ್ಟ್ ಮಾಡೋದಿದೆ. ಆದಷ್ಟು ಬೇಗ ಎಲ್ಲನೂ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್. Spike. Spike. Spikey ba? Hi, Patu.